ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಕಾಪಾಡಿ 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 ಒಂದು ಕೆಲಸ ಮಾಡೋಣ, ಒಂದು ಹಾಕೊಂಡೆ ಕೆಲಸ ಮಾಡೋಣ. ಐನರೇ ಅಲ್ಲಿ ಬಾಯೊಳಗೆ ಯಾರೋ ಬಿದ್ದರೆ ಕಾಪಾಡಕ್ ಬನ್ನಿ. ಯಾರವ ಎಲ್ಲಿ? ಯಾರು ಗೊತ್ತಿಲ್ಲ. ಯಾರೋ ಏನ್ ನಮ್ ಕುಲ್ದವನ ಗೊತ್ತಿಲ್ಲ. ನಾನು ವ್ರತದ ಮೇಲೆ ಇದೀನಿ, ಎಲ್ಲಾ ಮಡಿ ಎಲ್ಲಾ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ನ್ ಮುಟ್ಟಿದ್ರೆ ಮೈಲಿಗೆ ಹಾಕೇತ್, ನನ್ ಕಡೆ ಆಗಂಗಿಲ್ಲ. ಹೋಗ್ ಹೋಗ್ ಹೋಗ್. ಭಯ್ಯ ಭಯ್ಯ ಅಲ್ಲಿ ಬಾಯೊಳಗೆ ಯಾರೋ ಬಿದ್ದರೆ ಕಾಪಾಡ ಸಹಾಯ ಮಾಡುವ. अच्छा ಅವನು ನಮ್ದು क्या जाति क्या ಗೊತ್ತಿಲ್ಲ ಬಾಯ್. ನಮ್ದು के टाइम ಇಲ್ಲ. अरे चलो भैया हमारे पास टाइम नहीं है, अमुक देर हो रहा भैया. ನಿಮ್ಮ ಮತ ಯಾರಿಗೆ? ವಿಕ್ಟರಿ ಗುರುತಿಗೆ. 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 ನಿಮ್ಮ ಮತ ನೋಡಪ್ಪ, ಈ ಸಲ ಎಲೆಕ್ಷನ್ ಅಲ್ಲಿ ನೀನ್ ನಮ್ಗೆ ಮತ ಕೊಡ್ಬೇಕು. ಇದೇ ಗುರುತಿಗೆ ಮತ ಕೊಡ್ಬೇಕು. ನಿಮ್ ಊರಾಗ ದವಾಖಾನೆ ಇಲ್ಲ, ದವಾಖಾನೆ ಕಟ್ಟಿಸ್ತೀವಿ. 24 ತಾಸು ಕರೆಂಟ್ ಕೊಡ್ತೀವಿ. ರೋಡ್ಗಳು ಚಲೋ ಇಲ್ಲ, ರೋಡ್ಗಳು ಚಲೋ ಮಾಡ್ತೀವಿ. ಕೃಷಿ ಅಭಿವೃದ್ಧಿ ಮಾಡ್ತೀವಿ. ಹೋದ್ ಸಲ ಎಲೆಕ್ಟ್ ಆದವರು ಏನೂ ಮಾಡಿಲ್ಲ, ಏನೂ ಕೆಲಸ ಮಾಡಿಲ್ಲ. ನಾವು ನಿಮ್ಗೆಲ್ಲಾ ಕೆಲಸ ಮಾಡ್ಕೊಡ್ತೀವಿ. ನಿಮ್ ಸೇವೆ ಮಾಡಕ್ಕೆ ನಮ್ಗೊಂದು ಅವಕಾಶ ಕೊಡ್ಬೇಕು. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ನಾಯಕ್ರೆ ಅಲ್ಲಿ ಬಾಯೊಳಗೆ ಯಾರೋ ಬಿದ್ದಿದ್ದಾರೆ, ಸ್ವಲ್ಪ ಕಾಪಾಡೋ ಸಹಾಯ ಮಾಡ್ರಿ. ನಡ್ರಿ ನಿಂದ್ರಲೆ. ನಿಮ್ಗೆ ದುಡ್ಡು ಕೊಟ್ಟಿದ್ದು ಪ್ರಚಾರ ಮಾಡಕ್ಕೆ, ಯಾರಿಗೂ ಸಹಾಯ ಮಾಡಕ್ಕಲ್ಲ. ಹೌದೇನಪ್ಪ? ಎಲ್ಲಿ? ಇಲ್ಲೇ ಬಾವಿ ಅಂತೇಳಿ ನಾಯಕ್ರೆ. ಸೆಕ್ರೆಟರಿ ಇವ್ರದ್ದು ಸ್ವಲ್ಪ ತೊಂದ್ರೆ ಇದಂತೆ, ನೋಡಿ ಸಹಾಯ ಮಾಡಿ. ನಿಮ್ಮ ಮತ ಯಾರಿಗೆ? ಯಾರಿಗೆ? ನಿಮ್ಮ ಮತ ಯಾರಿಗೆ? ಸೆಕ್ರೆಟರಿ ನೋಡಪ್ಪ, ದಿನ ಸಾವಿರಿಗೆ ಹೇಳೋರು ಯಾರು? ಇಂಥ 1000 ಜನ ಸಾಯ್ತಾರೆ ನಮ್ಮ ದೇಶದಲ್ಲಿ. ನಮ್ಗೆ ಸಿಕ್ಕಾಪಟ್ಟೆ ಪ್ರಚಾರದ ಕೆಲಸ ಬಾಕಿ ಇದೆ, ಬಾ ಹೋಗೋಣ. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ನಾಯಕ್ರೆ So this is a project. Okay, I'll just invest 20 crore on this project. Okay. So we have to complete it within 15 days. Yeah, fine, we'll do it. Okay, fine. I'll do it. You don't need- ಸಾಹೇಬ್ರೆ Wait. Okay, I'll do it. ಸಾಹೇಬ್ರೆ ಹೇಳಪ್ಪ, ಏನ್ ಸಮಸ್ಯೆ ನಿಂದ? ಅಲ್ಲಿ ಬಾಯೊಳಗೆ ಯಾರೋ ಬಿದ್ದಾರೆ, ಸ್ವಲ್ಪ ಕಾಪಾಡೋ ಸಹಾಯ ಮಾಡ್ರಿ. ಎಲ್ಲಿ? ಇಲ್ಲೇ ಬಾವಿ ಹತ್ರ ಸರ್. ಹೌದಾ? ನೋಡಪ್ಪ, ಅವ್ನ್ ನೋಡಾಕ ಬಚಾಸಕ ಬಾಳ ಮಂದಿ ಇದಾರ. ನಿಮ್ 3 ಜನ ಇದಾರ, ಪೊಲೀಸ್ ಇದಾರ. ಅವನೇ ನನಗೇನ್ ಲಾಭ ಹೇಳಿ? So we are getting late. ಯಾರಂತ? 1 kg ಈರುಳ್ಳಿ 80 ರೂಪಾಯಿ ಅಂತ ಮಂಜ. ಮೂಲೆ $1 70 ರೂಪಾಯಿ ಬೇರೆ ಆಗಿದೆ ಈಗ. ಅಲ್ರಿ ಜನ ಇಲ್ಲಿ ಹೊಟ್ಟೆ ಅನ್ನ ಎಲ್ಲ ಸಾಯ್ತವ್ರೆ. ನಮ್ಮ ಎಮ್ಮೆಲ್ಲೆಗಳು ಪಾರ್ಲಿಮೆಂಟ್ ನಾಯಿಗಳು ಕಿತ್ತಾಡ್ತಾವ್ರಲ್ಲ. ಹಿಂಗಾರ ನಮ್ದು ಶುದ್ಧಾರಲೆ ಕರೆಕ್ಟ್. ಯುದ್ಧ ಮನ್ಸ್ ಮಾಡಿದ್ರೆ ಎಲ್ಲ ಸಾಧ್ಯ ಕಂಡ್ರು. ನಾವು ಮುನ್ನುಗ್ಲೇಬೇಕು. ಅಲ್ಲಿ ಯಾರೋ ಕುತ್ಕೊಂಡಿದ್ದಾನೆ ನೋಡಿ. ಅವ್ರು ಕಷ್ಟದಲ್ಲಿ ಇದ್ದಾಗಿದ್ದಾರೆ ಕಂಡ್ರು, ನೋಡೋಣ ಬನ್ನಿ. ಲೇ ಊರವರು ಸಬ್ರಿಲ್ಲ, ನಮ್ಗೆ ಯಾಕೆ ಬೇಕಲೇ? ಸುಮ್ಮನೆ ನಮ್ಮ ಕಸ ನೋಡ್ಕೊಂಡು ಹೋಗ್ ಬರ್ರಿ. ಇಷ್ಟೊತ್ತು ದೊಡ್ಡ ಮಾತಾಡ್ತಿದ್ರಲ್ರಿ, ಇಷ್ಟ ಬೇಗ ಚೇಂಜಾ? ಏ ಸುಮ್ಮ ತಲೆನೂ ಬರೆಯೋದಲ್ಲ. ಬನ್ನಿ ನಾವಾಗೂ ಹೋಗಿ ನೋಡೋಣ. ಯಾಕಪ್ಪ ಏನಾಯ್ತು? ಯಾಕೆ ಕೂತಿದ್ಯಾ? ಇಲ್ಲ ಅಲ್ಲಿ ಬಾವಿಯೊಳಗೆ ಯಾರೋ ಬಿದ್ದಿದ್ರು, ಕಾಪಾಡಕ್ಕೆ ಯಾರೋ ಕೇಳಿದೆ, ಯಾರು ಬರ್ಲಿಲ್ಲ ಸಹಾಯ ಮಾಡಕ್ಕೆ. ನೀವರು ಬರ್ತೀರಾ? ನಾವು ಬರ್ತೀವಿ, ನಡಿಯಪ್ಪ. ಬರೋಣ.
ಗೆಳೆಯರೇ, ಯಾವ ದೇಶವೂ ಹುಟ್ಟುತ್ತಲೇ ಬಡ ದೇಶವಲ್ಲ. ಎಲ್ಲ ದೇಶದ ಜನರು ತಮ್ಮ ತಮ್ಮ ದೇಶದ ಏಳಿಗೆಗಾಗಿ ದುಡಿದಿದ್ದಾರೆ. ನಮ್ಮ ದೇಶ ಭಾರತ ಶ್ರೀಮಂತ ದೇಶವಾಗಿದ್ದರೂ ಜನರ ಮೂಢನಂಬಿಕೆ ಸಂಪ್ರದಾಯಗಳಿಂದಾಗಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿಲ್ಲ. ಪ್ರಜೆಗಳೇ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದ ಮೇಲೆ ಪ್ರಜಾಪ್ರತಿನಿಧಿಗಳು ಅವರಿಗಿನ್ನೇನು ಕೆಲಸ? ದೇಶವನ್ನು ಹರಿದು ಮುಕ್ಕುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಮಾತೆಯು ಭ್ರಷ್ಟಾಚಾರ, ಕೋಮುಗಲಭೆ, ಅನಕ್ಷರತೆ, ನಿರುದ್ಯೋಗಿತನ ಮತ್ತು ಕಾಮಕೃತ್ಯಗಳಂತಹ ಕಲುಷಿತ ನೀರು ತುಂಬಿರುವ ಬಾವಿಯಲ್ಲಿ ಮುಳುಗುತ್ತಿದ್ದಾಳೆ. ಈ ನಮ್ಮ ತಾಯಿಯನ್ನು ಮೇಲೆತ್ತಬೇಕಾದರೆ ನಮ್ಮ ಯುವ ಶಕ್ತಿಯು ಒಂದಾಗಬೇಕಿದೆ. ನೀವು ನಮ್ಮೊಂದಿಗೆ ಒಂದಾಗುತ್ತೀರಾ?